ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಏನಪ್ಪ ನಮ್ಮ ಶ್ರೀಧರ ಯಾವಾಗ ನೋಡಿದ್ರು ಬರೀ ಬಿಗ್ ಬಾಸ್ ಅಂತ ಇರ್ತಾನೆ. ಸೊ ಇವ್ನ ಹೆಸರು ನೋಡಿದ್ರೆ ಸ್ಯಾಂಡಲ್ವುಡ್ ರಿವ್ಯೂಸ್ ಅಂತ ಚಾನಲ್ ಹೆಸರು ಇಟ್ಟಿದ್ದಾನೆ. ಬಟ್ ಯಾವ ನೋಡಿದ್ರು ಬರೀ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾನೆ ಅಂತ ಬೇಜಾರು ಜನ ನಮ್ಮ ಫ್ರೆಂಡ್ಸ್ಗಳು ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಆ ಫ್ರೆಂಡ್ಸ್ಗಳಿಗೋಸ್ಕರ ಒಂದು ಖುಷಿ ಆಗಲಿ ಅಂತ ಇವತ್ತು ಒಂದು ಸಪ್ರೇಟ್ ಸಬ್ಜೆಕ್ಟ್ ತಗೊಂಡಿದ್ದೀನಿ. ಅದು ಏನಪ್ಪ ಅಂದರೆ ಇವಾಗ ಕರ್ನಾಟಕ ಪೂರ್ತಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ವಿಷಯದ ಬಗ್ಗೆ ಬೇಜಾನ್ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಏನಪ್ಪ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾ ಯಾವ್ದಪ್ಪ ಅಂದ್ರೆ ಚಕ್ರವರ್ತಿ. ಫುಲ್ ಯೂಟ್ಯೂಬಲ್ಲೆಲ್ಲ ನಂಬರ್ 3 ನಂಬರ್ 4 ಬರೀ ಟ್ರೆಂಡಿಂಗ್, ಬರೀ ಈ ನಮ್ಮ ದರ್ಶನ್ ಅವ್ರ ಮೂವಿದೇ ನಡೀತಾ ಇದೆ. ಸೊ ಈ ಮೂವಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅನಿಸ್ತು ನನಗೆ. ಟ್ರೈಲರ್ ನೋಡಿ, ಈ ಮೂವಿ ಸಾಂಗ್ಸ್ಗಳು ನೋಡಿ ಏನು ಅನಿಸ್ತು ಅಂತ ನಿಮ್ಮೆಲ್ಲರೂ ಹೇಳ್ತಿದ್ ಬನ್ನಿ. ಸೊ ಫಸ್ಟ್ ಸಾಂಗ್ಸ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಒಂದು ಸಾಂಗ್ ಇದೆ, ಅದ್ಯಾವುದಂದ್ರೆ ಮತ್ತೆ ಮಳೆಯಾಗಿದೆ. ಸೂಪರ್ ಮೆಲೋಡಿ ಸಾಂಗು, ಅಲ್ಟಿಮೇಟ್ ಆಗಿದೆ. ಈ ಸಾಂಗ್ ನೀವು ಕೇಳಿದ ತಕ್ಷಣ ಸ್ವಲ್ಪ ಇಷ್ಟ ಆಗೋದು ಕಷ್ಟ ಆಗ್ಬೋದು, ಬಟ್ ಕೇಳ್ತಾ 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 ನಿಮ್ಗೊಂಥರ ಸೂಪರ್ ಇಷ್ಟ ಆಗುತ್ತೆ. ಈ ಸಾಂಗ್ ಅಂತೂ ಎವರ್ ಗ್ರೀನ್ ಸಾಂಗ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಾದ್ಮೇಲೆ ನೆಕ್ಸ್ಟು ಟೈಟಲ್ ಸಾಂಗ್ ಏನ್ರಿ ಬೀಟ್ಸ್ ಹೊಡೆದಿರೋದು ಅರ್ಜುನ್ ಜನ್ಯ. ಸೂಪರ್ ಕಡಕ್ಕಾಗಿ ಹೊಡೆದಿದ್ದಾರೆ ಮಾತ್ರ. ಯಾಕಂದ್ರೆ ದರ್ಶನ್ ಅವರ ಇಮೇಜ್ಗೆ, ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ, ಆ ಸಾಂಗ್ಗೆ ಥಿಯೇಟ್ರಲ್ಲಂತೂ ಫುಲ್ಲು ಥಿಯೇಟ್ರ್ ಸೀಟೇ ಕಿತ್ತೋಗ್ಬೋದು, ಆ ಲೆವೆಲ್ ರೇಂಜ್ ಇಲ್ಲೇ ಬೀಳ್ಬೋದು. ಸೊ 2 ಸಾಂಗ್ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಪಕ್ಕ ಹೇಳ್ತಾ ಇದ್ದೀನಿ. ಆಮೇಲೆ ಸಿನಿಮಾ ಟ್ರೇಲರ್ ನೋಡಿ ನನ್ಗನ್ಸಿದ್ದು ಏನಪ್ಪ ಅಂದರೆ, ಈ ಸಿನಿಮಾದಲ್ಲಿ ಏನು ಸ್ಟೋರಿ ಇರ್ಬೋದಪ್ಪ ಅಂದರೆ, ದರ್ಶನ್ ಅವ್ರದ್ದು ಒಂದು ಡಾನ್ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಹಳ್ಳಿ ಕ್ಯಾರೆಕ್ಟರ್ ಇರ್ಬೋದು. ಹಳ್ಳಿಯಿಂದ ಬಂದು ಅವರು ಡಾನ್ ಆಗ್ಬೋದು. ಆಮೇಲೆ ದರ್ಶನ್ ಅವ್ರಿಗೆ ಎಷ್ಟೊಂದು ಜನ ಪ್ರಾಬ್ಲಮ್ ಕೊಡೋಕ್ಕೆ ಬರ್ತಾರೆ. ಸೊ ದರ್ಶನ್ ಅವ್ರನ್ನೆಲ್ಲ ಇದು ಮಾಡಿ ಈ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾರೆ, ಮುಂದೆ ಚಕ್ರವರ್ತಿ ಆಗ್ತಾರೆ ಅನ್ನೋದು ನನ್ನ ಸ್ಟೋರಿ ಇದೆ. ಸೊ ನೋಡೋಣ, ಇದೇ ನಾನು ಪಕ್ಕಾ ಸ್ಟೋರಿ ಹೇಳ್ತಲ್ಲ, ನನಗೆ ಟ್ರೇಲರ್ ನೋಡಿ ಅನಿಸಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಏನಪ್ಪ ಅಂದರೆ, ನಂಬರ್ 1 ನ್ಯೂಸ್ ಪೇಪರ್, ₹1 ನ್ಯೂಸ್ ಪೇಪರ್. ನಮಸ್ಕಾರ, ಗೊತ್ತಾಯ್ತಾ ಯಾವ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ? ಸೊ ನಿಮಗೆ ಹೇಳ್ತಾ ಇರೋದು, ನೀವು ಏನು ದರ್ಶನ್ ಅವ್ರನ್ನ ಕ್ಯಾಟಗರಿಯಲ್ಲೇ ತೊಗೊಂಡಿಲ್ಲ. ನೀವು ಒಂದು ಪೋಲ್ ಕಂಡಕ್ಟ್ ಮಾಡಿದ್ರಿ, ಆ ಪೋಲ್ ಕ್ಯಾಟಗರಿಗೆ ತೊಗೊಂಡಿಲ್ಲ. ಸೊ ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಈ ಫಿಲಮ್ ರಿಲೀಸ್ ಆಗಲಿ, ಫಿಲಮ್ ರಿಲೀಸ್ ಆದ್ಮೇಲೆ ನೋಡ್ಕೊಂಬಂದು ರಿವ್ಯೂ ಮಾಡ್ತೀನಿ ನಾನು, ಗೊತ್ತಾಯ್ತಾ? ಫಿಲಮ್ ಏನಾರ ಸೂಪರ್ ಹಿಟ್ ಆಗಿತ್ತು ಅಂದರೆ ನೀವು ನಿಮ್ಮ ನ್ಯೂಸ್ ಪೇಪರಲ್ಲಿ ಫಸ್ಟ್ ಪೇಜಲ್ಲೇ ನಂಬರ್ 1 ದರ್ಶನ್ ಅಂತ ಹಾಕೋರ್ಗೂ ನಾನು ಬಿಡಲ್ಲ, ಓಕೆನಾ? ಸೊ ನಾನು ಇಷ್ಟ ಹೇಳ್ತಿರೋದು, ಈ ಸಿನಿಮಾ ಎಲ್ಲ ನಾನು ನೋಡ್ತಾ ಇರೋ ಬೆಳವಣಿಗೆಗಳು ನೋಡ್ರೆ ನಾನು 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಈ ಸಿನಿಮಾ ಸೂಪರ್ ಹಿಟ್ ಆಗೇ ಆಗುತ್ತೆ. ಇಡೀ ಕರ್ನಾಟಕ ನಮ್ಮ ದರ್ಶನನ್ನ ಶೇಕ್ ಮಾಡ್ತಾರಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಆಮೇಲೆ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳು ಏನು ಸಪೋರ್ಟೇ ಮಾಡಲ್ಲ ಕನ್ನಡ ಸಿನಿಮಾಗಳಿಗೆ. ನೀವು ಯಾವಾಗ ನೋಡಿದ್ರು ಬಾಹುಬಲಿ, ಅದ್ಯಾವುದೋ ಕೈದಿ ನಂಬರ್ 150, ಬರೀ ಬೇರೆ ಭಾಷೆಗಳಲ್ಲೇ ಸಪೋರ್ಟ್ ಮಾಡ್ತೀರಿ. ನಮ್ಮ ಕನ್ನಡ ಸಿನಿಮಾಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಬೇಡ ಬಿಟ್ಟಾಕ್ರಿ. ನೀವು ಮೀಡಿಯಾಗಳು ಸಪೋರ್ಟ್ ಮಾಡಿದ್ರೆ ಏನಾರ ಆಯಿತು, ನಮ್ಮ ದರ್ಶನ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಬೇರೆ ಹೀರೋಗಳು ಫ್ಯಾನ್ಸ್ ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಸಿನಿಮಾ ನೋಡ್ಕೊಂಬಂದು ಅದನ್ನು ಡಿಸೈಡ್ ಮಾಡಿ. ಬಟ್ ಯಾವುದೇ ಒಬ್ಬ ಕನ್ನಡ ಹೀರೋ ಸೂಪರ್ ಸ್ಟಾರ್ ಸಿನಿಮಾ ಬಂದಾಗ ನೀವು ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಅವ್ರದ್ದು ವೀಡಿಯೋಸು ಏನೋ ಒಂದು ಬಂದ್ರು ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳದ್ದು, ಓಕೆನಾ? ನೀವು ಬೇರೆ ಸ್ಟಾರ್ಸ್ ಫ್ಯಾನ್ಸ್ ಆಗಿರ್ಬೋದು, ಬಟ್ ಒಬ್ರು ಕನ್ನಡಿಗರಾಗಿ ಒಬ್ರು ಕನ್ನಡ ಸೂಪರ್ ಸ್ಟಾರ್ಗೆ ನೀವು ಸಪೋರ್ಟ್ ಮಾಡಿ, ಓಕೆನಾ? ಅಷ್ಟೇ ನಾನು ಕೇಳ್ಕೊಳ್ಳೋದು. ಮೀಡಿಯಾಗಳ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಬಿಡಿ. ಮೀಡಿಯಾಗಳು ಯಾವಾಗ ನೋಡ್ರು ಅವರು ಔಟ್ ಆಫ್ ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ನಾನು ಮನಸ್ಸು ತುಂಬ ಹಾರೈಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.